ಡ್ರೋನ್ ಯೂಸ್ ಮಾಡೋರಿದ್ರೆ ಅವ್ರಿಗೆ ಹೆಲ್ಪ್ಫುಲ್ ಆಗುತ್ತೆ. ಈ ಡ್ರೋನ್ಯಾಗ ಎ ಸೈಡ್ ಬಿ ಸೈಡ್ ಅಂತ ಇರ್ತಾವೆ. ಪ್ರೈಸ್ ಎಷ್ಟು ಗೊತ್ತಾ? ಎಷ್ಟಣ್ಣ? 1,50,000. 1,50,000. ಇವಾಗ ಈಗ ಸಿಕ್ಕೈತಲ್ಲ ಡ್ರೋನು, ಸೊ ಪ್ರ್ಯಾಂಕ್ ಮಾಡಕ್ ಹೋಗ್ತಾ ಇದೀವಿ. ಸೊ ಹೋಗೋಣ. ಅವ್ರ ಜೀವದ ಹಂಗು ತರದು ಹುಡುಕಿದೀವಿ ಗಾಯ್ಸ್ ನಾವು. ರೆಕ್ಕೆಗಳು ಬಿಟ್ಟು ಒಂದು ಮುರಿದೋಗೈತೆ ಫ್ಯಾಮಿಲಿ. ವೆಲ್ಕಮ್ ಅವರ್ ನ್ಯೂ ಲಾಗ್. ನೀವು ನೋಡ್ತಾ ಇದ್ದೀರಾ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಇವತ್ತು ಏನಪ್ಪ ಅಂದರೆ ನಮ್ಮ ಬ್ರದರ್ದು ಡ್ರೋನು ಕಳೆದೋಗಿದೆ, ಹುಡ್ಕಕ್ಕೆ ಬಂದಿದ್ವಿ. ಈ ಬೆಟ್ಟದಲ್ಲಿ ಕಳೆದೋಗಿದೆ. ಸೊ ಹುಡ್ಕೋಣ, ಸಿಕ್ಕರೆ ನಿಮಗೂ ತೋರಿಸ್ತೀನಿ. ಸೊ ಹೋಗೋಣ ಬನ್ನಿ. ಅಲ್ಲಿ ನಮ್ಮ ಬ್ರದರ್ಸ್ ಎಲ್ಲ ಹೋಗ್ತಿದ್ದಾರೆ, ಅವರು ಹುಡ್ಕಕ್ಕೆ ಹೋಗ್ತಿರೋದು. ಇವಾಗ ನಾನು ಹುಡ್ಕಕ್ಕೆ ಹೋಗ್ತಿದ್ದೀನಿ. ಸೊ ಹೋಗೋಣ ಬನ್ನಿ. ಫುಲ್ಲು ಬಿಸಿಲು, ಸಿಕ್ಕಾಪಟ್ಟೆ ಬಿಸಿಲು. ಅಂಥದ್ರಲ್ಲಿ ಈ ಬೆಟ್ಟ ಹತ್ತಬೇಕು. ಬನ್ನಿ ಹೋಗೋಣ. ಫೈನಲಿ ಇಲ್ಲಿ ಬಂದ್ವಿ. ಇನ್ನೂ ಮೇಲೆ ಹೋಗ್ಬೇಕಂತೆ, ಅದು ಎಲ್ಲಿದೆಯಲ್ಲ ಗೊತ್ತಿಲ್ಲ. ಇನ್ನೂ ಅಲ್ಲಿ ಮೇಲೆ ಹತ್ತಬೇಕು. ಸೊ ಹೋಗೋಣ ಬನ್ನಿ. ಇವಾಗ ಅಲ್ಲಿದೆ ಅಂತೆ, ಅಲ್ಲಿಗೆ ಹೋಗ್ಬೇಕು ಇವಾಗ. ಇವಾಗ ಏನು ಮಾಡ್ತಾರೆ ಏನು ಗೊತ್ತಿಲ್ಲ ಇವರು, ನಮ್ಮ ಅಣ್ಣವರು. ಈಗ ಅಲ್ಲಾಗ ಇದ್ರ ಮೇಲೆ ಬರ್ಬೇಕು, ಮೇಲೆ ಬಂದರೆ ಸಿಗುತ್ತೆ ನಿಮಗೆ. ಇವಾಗ ಡ್ರೋನ್ ಇರೋದು ಇದ್ರ ಮೇಲೆ ಐತೆ, ಅಲ್ಲಿಗೆ ಹೋಗ್ಬೇಕೀಗ. ಸೌಕಾರ್ ಕುತ್ಕೊಂಬಿಟ್ಟಲ್ಲ ಸೌಕಾರ್, ಏನೈತಿ ಗಿಡ ಐತಲ್ಲ, ಹೋಗಂಬರಿ. ಇವತ್ತು ಟ್ರಕ್ಕಿಂಗ್ ವಿಡಿಯೋ ಮಾಡಂಬರಿ, ಟ್ರಕ್ಕಿಂಗ್ ವಿಡಿಯೋ. ಇವತ್ತು ಟ್ರಕ್ಕಿಂಗ್ ವಿಡಿಯೋ ಮಾಡ್ತಿದ್ದೀವಿ. ಈಗ ಡ್ರೋನ್ಗೋಸ್ಕರ ಈ ಬೆಟ್ಟ ಹತ್ಬೇಕೀಗ. ಗಿಡದ ಹತ್ರ ಆಗಿರ್ಬೇಕು ಅಷ್ಟೇ, ಮೇನೆಲ್ಲ ಗಿಡ ಕಾಣಿಸುತ್ತಲ್ಲ ಅಲ್ಲಿ ಅಲ್ಲಿ ಸಿಗುತ್ತೆ ನಮಗೆ. ಹಿಂಗೆ ಹತ್ಬೇಕ್ರಿ? ಹಿಂಗೆ ಹತ್ಬೇಕು, ದೂರ್ಗಂತ ಹತ್ಬೇಕನ್ರಿ ಈಗ? ಯಪ್ಪ ಹಾಂ, ಇದ್ರಲ್ಲಿ ಹೋಗ್ಬೇಕೀಗ. ಅಲ್ಲಿ ಒಂದು ಸಣ್ಣದೊಂದು ಹುಲಿ ಐತೆ ಅಂತೆ, ಸಣ್ಣದೊಂದು ಹುಲಿ. ಎಲ್ಲಿ ಬಿಡ್ರಿ, ಹಿಂಗೆ ಹತ್ಬೇಕು, ಹತ್ತನ್ರಾ ಬರ್ಬೇಕು ಮೇಲೆ. ಹಾಂ ಜೈಂಗೆ ಬನ್ರಿ. ಸೊ ಬನ್ನಿ ಫ್ಯಾಮ್, ಇವಾಗ ಈ ಬ್ಯಾಗ್ಗಳನ್ನೆಲ್ಲನೂ ರೂಮಲ್ಲಿ ಇಡೋಣ. ಎತ್ಕೊಂಡು ಹೋಗಿ ಕಷ್ಟ ಆಗುತ್ತೆ. ಸೊ ರೂಮಲ್ಲಿ ಇಡೋಣ ಇವನ್ನ. ಫ್ಯಾಮ್ ಇಲ್ಲಿ ಕೂಡ ಕೋತಿಗಳಿವೆ, ಸಿಕ್ಕಾಪಟ್ಟೆ ಕೋತಿಗಳು. ಹಾಂ ಬನ್ನಿ ಫ್ಯಾಮ್ ಹೋಗೋಣ, ಹತ್ತಣ ಇವಾಗ ನಿಧಾನ. ಬೆಟ್ಟ ಹತ್ಬೇಕೀಗ. ಕೊಡು ಹಿಡ್ಕೊಂತೀನಿ. ವಾ, ವೈರು ಗೀರು ಎಲ್ಲ ಇಲ್ಲೇ ಅದಾವಲ್ಲ ಗುರು. ಚಂದ್ರ ಸೌಕರ್ ಅಲ್ಲಿಗೆ ಹೋಗ್ಬಿಟ್ಟಲ್ಲ ಸೌಕರ್ ಆಗಲಿ. ಯಪ್ಪ ನಂಗೆ ಇದು ಹತ್ತದ ಆಗೋಲ್ಲ. ಈ ಬೆಟ್ಟನ ಹತ್ತದ ಅಷ್ಟು ಸುಲಭಲ್ಲ. ಇಲ್ಲಿಂದ ಕಷ್ಟಪಟ್ಟು ಹತ್ತಿರ್ಬೇಕಂತ, ಆ ಕಡೆಯಿಂದ ಎಲ್ಲರೂ ಈಜಿಯಾಗಿ ಹತ್ತಕ್ಕೆ ದಾರಿ ಕಾಣ್ಬೇಕು. ಯಾಕೆ ಬಾಬಾ ಗಿಡದಾಗ ತಿಕ್ಕಿ ನೋಡ. ನಾನೀಗ ಮುಳ್ಳು ಚುಚ್ಕೊಂಡು ಕೈಯಲ್ಲಿ ರಕ್ತ ಬರ್ತಿದೆ. ಬರೋಮ್ರಾಜ್ ಅಲ್ಲಿಗೆ ಬಂದು ಹೋಗ್ಬಿಟ್ಟವನೆ. ಬಿದ್ದು ಎದ್ದು ಹತ್ತುತ್ತಾ ಇದ್ದೀವಿ. ಆ್ಯಕ್ಚುಲಿ ನನ್ನ ಸ್ಲಿಪ್ಪರ್ಸ್ ಸ್ಕಿಡ್ ಆಗ್ತಿದೆ.
ಇಲ್ಲಿವರೆಗೆ ಹತ್ತಿದ್ದೀವಿ. ಅಲ್ಲಿ ನಮ್ಮ ಇನ್ನೂ ಅಣ್ಣ ಬರ್ತಿದ್ದಾರೆ. ಕೈ ನೋಡಿದರೆ ರಕ್ತ. ಬನ್ನಿ ಮೇಲೆ ಹತ್ತಾನ. ಹೆಂಗೆ ಹತ್ತಿದ್ದು ಸೌಕಾರ ಇದೆ ನೀನು? ಬಾ 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 ಬಾ. ಈ ಬಿಸಿಲೊಳಗೆ ಸೆಕೆ. ಈಗ ನಮ್ಮ ಮಕ ತಗೊಂಡು ಬಂದಿದ್ದೆ. ಅಪ್ಪ ಬನ್ನಿಲ್ಲಿ ಐ ಆಮ್ ರೀಚ್ಡ್ ಬರಂದಾಜ್ ಮೇಟಿ ಅವ್ರನ್ನ. ಅಲ್ಲಿಗೆ ಹೋಗ್ಬೇಕೀಗ. ಬನ್ನಿ. ಹ್ಞೂ ಬನ್ನಿ ಹೋಗೋಣ. ಜಾರ್ತವ್ರು ಕಾಲು ಜಾರ್ತವ್ ಅಣ್ಣ. ಕಲ್ಲಿನ ಮ್ಯಾಗ ಕಾಲಿಟ್ಟಾಗ ಹುಷಾರಣ್ಣ. ಹಾಂ ಬೆವರು ಕಿತ್ಕೊಂಬರ್ತೈತೆ. ಸ್ವಲ್ಪ ಸ್ಕಿಡ್ಡಾದರೆ ಕೆಳಗಡಿಕೆ. ಬಾ 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 ಬಾ. ಒಂದು ಪಕ್ಷ ಸ್ಲಿಪ್ಪರ್ಸ್ ಬಿಟ್ಟು ಹತ್ತಿದ್ರು ಚೆನ್ನಾಗಿರ್ತಿತ್ತು ಅನ್ಸುತ್ತೆ. ಹಾಂ ಮುಳ್ನಾಡ್ತಿದ್ವು ಆಗಲೇ ನೋಡಲಿ. ಕೈ ರಕ್ತ ಬರಾಗ್ತೈತಿ ಮುಳ್ನಾಡ್ತಿ. ಅಪ್ಪ ಸೌಕರ್ಯ ಹೆಂಗೆ ಹೋದೆವು ಅಲ್ಲಿಗೆ. ಈ ರೋಡ್ ಕಾಣಿಸ್ತಿದೆಯಲ್ಲ, ಈ ರೋಡಿಂದ ನಾವು ಬಂದಿರೋದು. ಬೈಕ್ನ ಇಲ್ಲಿ ಪಾರ್ಕ್ ಮಾಡಿದ್ದೀವಿ. ಆ ಗಿಡದ ಹತ್ರ ಪಾರ್ಕ್ ಮಾಡ್ಕೊಂಡು ಭರಮರಾಜ್ ಅವ್ರು ಅಲ್ಲಿದ್ದಾರೆ, ನಾ ಇಲ್ಲಿದ್ದೀನಿ. ಸೊ ಹೋಗೋಣ. ಆರ್ಸಿ ತೊಗೊಂಬಂದಿ ಅಣ್ಣ. ಕಾಲೆಲ್ಲ ನಡಗ್ತಾ ಇದೆ. ನಡಗತ್ತವ ಸಕಾರ ಕಾಲು. ಫೈನಲ್ಲಿ ನೆರಳು ಸಿಕ್ತು. ಈ ಬೆಟ್ಟದ ಮೇಲೆ ಇದೊಂದು ಗಿಡ ನೆರಳು ಕೊಡುತ್ತೆ ನಮಗೆ. ಆ ರೋಡಿಂದ ಬಂದಿದ್ದು ನಾವು ನಡ್ಕೊಂಡು ಹತ್ಕೊಂಡು. ನೋಡೋಣ. ಭರಮರಾಜ್ ಅವ್ರು ನೋಡಿ ಲಾಗ್ ಮಾಡ್ತಿದ್ದಾರೆ. ನೀವು ಅವ್ರ ಮುಖದಲ್ಲಿ ನೀರು ನೋಡಿ, ನೀರು ಗಂಗಾ ಜಲ ಆಗಿ ಹರಿತಾ ಇದೆ. ಕಟ್ ಮಾಡ್ರಿ. ಈಗ ಡ್ರೋನ್ ಹುಡ್ಕೋ ಕೆಲಸ ಮಾಡೋಣ ಬನ್ನಿ. ಓಕೆ ಫ್ರಮ್ ಅದು ಡ್ರೋನು ಲೊಕೇಟೆಡ್ ಆಗಿದೆ ಇಲ್ಲಿ. ಸೊ ನೋಡೋಣ ಬನ್ನಿ. ಇಲ್ಲಿ ಇರ್ಬೋದು. ಹೋಗ್ತಿದ್ದೀವಿ ಇಲ್ಲಿ ಐತೆ ಅಂತ. ನೋಡ್ಸೋಕಾರ ಅಲ್ಲಿ ಮೇಲೆ ಹಂಗೆ ಕಣ್ಣಾಡ್ಸ. ಇಲ್ಲ ನಮ್ಮ ಪಕ್ಕ ಅದಕ್ಕೆ ಹೇಳಿದ್ನ ಅಲ್ಲಿ ಅಂತ. ಅಲ್ಲಲ್ಲ, ಹಾಂ ಇಲ್ಲೇ ಇರೋದು ಅದೇ. ಬನ್ನಿ ಫಾಮ್. ಒಬ್ಬ ಕ್ರಿಯೇಟ್ರಿಗೆ ಸಪೋರ್ಟ್ ಮಾಡಬೇಕು. ಒಬ್ಬ ಕ್ರಿಯೇಟ್ರಿಗೆ ಹೆಲ್ಪ್ ಮಾಡಬೇಕು. ಸೊ ಅದೇ ನಿಟ್ಟಿನಲ್ಲಿ ನಾವು ಎಲ್ಲ ಕ್ರಿಯೇಟರ್ಸ್ ಸೇರಿಕೊಂಡು ನಮ್ಮ ಭಯ್ಯಂಗೆ ಹೆಲ್ಪ್ ಮಾಡೋಣ ಅಂತ ಬಂದಿದ್ದೀವಿ. ಸೊ ನಿಮಗೂ ನಿಮ್ಮ ಕ್ರಿಯೇಟ್ರಿಗೆ ಆದಷ್ಟು ಸಪೋರ್ಟ್ ಮಾಡಿ, ಹೆಲ್ಪ್ ಮಾಡಿ. ಒಂದಲ್ಲ ಒಂದಿನ ಅವರು ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಸೊ ಒಬ್ರಿಗೊಬ್ರು ಹೆಲ್ಪ್ ಮಾಡಿದ್ರೆ ನಾವು ಸಕ್ಸಸ್ ಆಗೋಕ್ಕೆ, ಮುಂದೆ ಬರೋಕ್ಕೆ ಒಂದು ಕೈ ಎಲ್ಲ ಅಂತ ಒಂದು ಕೈ ಜೊತೆ ಸೇರುತ್ತೆ. ಆವಾಗ ಬೆಳಿಬೋದು, ಎಲ್ಲರ ಮನಸ್ಸಲ್ಲಿ ಉಳಿಬೋದು, ಒಂದು ಹೆಸರನ್ನ ಮಾಡ್ಕೋಬೋದು. ಹಾಂ ಹಾಂ ಇಲ್ಲೇ ಇದು ಇರೋದು. ಹುಲ್ಲು ಎಲ್ಲ ಭಾಳ ಇಲ್ಲೇ ಐತಿ. ವ್ಯೂ ನೋಡಿ, ನಡ್ಕೊಂಬಂದು ಟ್ರೆಕ್ಕಿಂಗ್ ಮಾಡಿ ನೋಡ್ತಿರೋ ವ್ಯೂ ಚೆನ್ನಾಗೈತಲ್ಲ. ಅಲ್ಲಿ ಹೊಗೆ ಹೋಗ್ತೈತೆ. ಇದು ಆ್ಯಕ್ಚುಲಿ ಮಳೆಗಾಲದಲ್ಲಂತೂ ನೆಕ್ಸ್ಟ್ ಲೆವೆಲ್ ಇರುತ್ತೆ ವ್ಯೂ. ಇದು ಬಿಸಿಲು ಸೂರ್ಯ ನೋಡಿ ಅಲ್ಲಿ ಕುಕ್ಕತವನ ಹೆಂಗೆ ಎದುರಿಗೆ. ನಮ್ಮ ಅಮಾವಾಸ್ಯೆ ನೋಡಿ ಬೆವರ್ತಾ ಇದ್ದೀವಿ ಸಿಕ್ಕಾಪಟ್ಟೆ ಆ ಬಿಸಿಲಿಗೆ. ಮತ್ತು ಇನ್ನೇನು ಮಾಡೋಕ್ಕಾಗಲ್ಲ, ಹೆಲ್ಪ್ ಮಾಡಬೇಕು. ಸೊ ನೋಡೋಣ. ಡ್ರೋನು
ಡ್ರೋನು 1 ರೂಪಾಯಿದಲ್ಲ, 2 ರೂಪಾಯಿದಲ್ಲ, 10 ರೂಪಾಯಿದಲ್ಲ, 10,000 ಅಲ್ಲ, ಅಷ್ಟಿಷ್ಟ ಇರಲ್ಲ. ಸೊ ಒಂದು ಡ್ರೋನು ಒಬ್ಬ ಕ್ರಿಯೇಟ್ರಿಗೆ ಸಿಕ್ಕಾಪಟ್ಟೆ ಇಂಪಾರ್ಟೆನ್ಸ್ ಕೊಡುತ್ತೆ. ಸೊ ಅಂಥ ಒಂದು ಇಂಪಾರ್ಟೆನ್ಸ್ ಒಂದು ವಸ್ತು ಕಳೆದೋದ್ರೆ ಎಷ್ಟು ನೋವಾಗುತ್ತೆ ಅಂದರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಸೊ ಆ ಡ್ರೋನ್ ಓನರು ಬರ್ತಾನೆ ಇಲ್ಲ ಮೇಲೆ, ಅಷ್ಟು ಬೇಜಾರು ಮಾಡ್ಕೊಂಡು ಅಲ್ಲಿ ಕುತ್ಕೊಂಡಿದ್ದಾನೆ. ಸೊ ನಾವು ಹುಡುಕ್ತಾ ಇದ್ದೀವಿ. ಸೊ ನೋಡೋಣ, ಸಿಕ್ಕಿದ್ರೆ ಒಳ್ಳೆಯದು, ಬನ್ನಿ ಹುಡ್ಕೋಣ. ಮತ್ತು ನಾವು ಜಾರ್ಕೊಂಡು ಹೋಗ್ಬಿಡ್ಬೇಕಾಗತ್ತೆ. ವಾ ಬನ್ನಿ. ಈ ಕಸದಲ್ಲಿ ಈ ಡ್ರೋನ್ನ ಹುಡ್ಕೋದು ಅಂದರೆ ಬಾಬಾ ಕಾಲು ಕೆಳಗಡೆ ಇಡಕ್ಕೂ ನಡಕ ಬರ್ತೈತೆ ಗುರು, ಹಂಗೈತೆ ಇಲ್ಲಿ ಕೆಲ್ಸ. ಸ್ವಲ್ಪ ಮಿಸ್ ಆದರೆ ಮುಗ್ದೈತಿ. ಎಲ್ಲಿರ್ಬೋದು ಅಣ್ಣ ಅದ? ಬೆಟ್ಟದ ಮೇಲೆ ಇಂಥ ಸುಂದರವಾದ ಹೂಗಳನ್ನು ನೋಡ್ಬೋದು. ಕಷ್ಟಪಟ್ಟು ಹತ್ತಿರೋದಕ್ಕೂ ಚೆನ್ನಾಗಿರೋ ಹೂವನ್ನ ನೋಡ್ಬೋದು. ಸೌಕರ್ಯ ಕೆಳಗೆ ಇಳಿಯಕತ್ತೀವಿ, ಅಲ್ಲಿ ಐತಂತ. ನಿಧಾನ ಸೌಕರ್. ಫೈನಲಿ ಕಣ್ಣು ಹಿಡಿದು ತೋರಿಸಿರೋದು ಆದಮೇಲೆ ಡ್ರೋನ್ ಸಿಕ್ತು. ಓಕೆ ಅಣ್ಣ, ನಾನಲ್ಲ, ನಾವು ಹುಡುಕಿದ್ವಿ ಕಷ್ಟಪಟ್ಟು 3 ಜನ ಹುಡುಕಿ ಡ್ರೋನ್ನ ಫೈನಲಿ ಫೈಂಡ್ ಔಟ್ ಮಾಡಿದ್ದೀವಿ. ಇಲ್ಲಿದೆ ನಮ್ಮ ಡ್ರೋನು. ಇದಕ್ಕೋಸ್ಕರನೇ 2 ಅವರ್ ವೇಸ್ಟ್ ಮಾಡಿಕೊಂಡು ಕಷ್ಟಪಟ್ಟು ಈ ಬಿಸಿಲಲ್ಲಿ, ಈ ಸುಡು ಬಿಸಿಲಲ್ಲಿ ಹುಡುಕಾಡಿದ್ದೀವಿ. ಫೈನಲಿ ಈ ಡ್ರೋನ್ ಸಿಕ್ತು. ಸೊ ಸ್ವಲ್ಪ ಫ್ರಾಕ್ಚರ್ ಐತಿ, ಸ್ವಲ್ಪ ಏನಾಗಿಲ್ಲ, ಆ ರೆಕ್ಕೆಗಳಿಗೂ ಏನಾಗಿಲ್ಲ. ಸೊ ನೋಡೋಣ. ಹೋಗ್ಯಾವ ಅಷ್ಟು ಕಲಾಸ್, ಎಲ್ಲ ರೆಕ್ಕಿನ ಕಲಾಸು. ಹೌದಾ? ಕ್ಯಾಮ್ರಾಣ ಅನ್ಫಾರ್ಚುನೇಟ್ಲಿ ಕ್ಯಾಮ್ರಾಗೆ ಏನಾಗಿಲ್ಲ. ಓಕೆ. ಒಂದು ಲೆಗ್ ಡ್ಯಾಮೇಜ್ ಆಗೈತಿ ಲೈಟಾಗಿ. ಲೈಟಾಗಿ ಒಂದು ಸ್ವಲ್ಪ ಡ್ಯಾಮೇಜ್ ಆಗೈತೆ. ಮತ್ತೇನಿಲ್ಲ, ಬ್ಯಾಟ್ರಿ ಡೆಡ್ ಆಗೈತಿ ಅಷ್ಟೇ. ಮತ್ತೇನಾಗಿಲ್ಲ ಅಣ್ಣ? ಮತ್ತೇನಿಲ್ಲ. ಫ್ಯಾನಿಗೆ ನೋಡಿ, ಎರಡು ಲೆಗ್ ಹೆಂಗಾಗಿತ್ತು ಗೊತ್ತಾ? ಫ್ಯಾನ್ ಎಲ್ಲ ಹೊಡೆದೋಗ್ಬಿಟ್ಟೈತೆ. ಕೆಳಗಡೆ ಹೋಗಿ ಬ್ಯಾಟ್ರಿ ಹಾಕಿದ್ರೆ ಗೊತ್ತಾಗುತ್ತೆ ಏನಾಗೈತೆ ಅಂತಂದು. ಈಗ ಓಕೆ ನೋಡೋಣ ಬನ್ನಿ. ಫೈನಲಿ ನಾವು ಡ್ರೋನ್ನ ಹುಡುಕಿದ್ದಾಯ್ತು. ಅವ್ರದ್ದು ನಮ್ಮ ಬ್ರದರ್, ಅವರು ಕ್ರಿಯೇಟ್ರೇ. ಸೊ ಅವ್ರದ್ದು ಕಳೆದೋಗಿತ್ತು. ಸೊ ಅವ್ರಿಗೆ ಇಲ್ಲಿ ಮೇಲೆ ಆಗಲ್ಲ. ಸೊ ಅದಕ್ಕೆ ನಾವು 3 ಜನ ಕ್ರಿಯೇಟರ್ಸ್. ಅಣ್ಣ ಯೂಟ್ಯೂಬರು, ನಾನು ಯೂಟ್ಯೂಬರು, ಮತ್ತು ಮೇಲೆ ಕಾಣ್ತಿರೋ ಬರಮರಾಜ್ ಅವರು ಯೂಟ್ಯೂಬರು. ಸೊ ಎಲ್ಲರೂ ಒಬ್ರಿಗೊಬ್ರು ಹೆಲ್ಪ್ ಮಾಡಿದ್ರೆ ಸೊ ಈ ಥರ ಆಗುತ್ತೆ, ಕೆಲಸಗಳಾಗುತ್ತೆ. ಸೊ ಒಬ್ರಿಗೊಬ್ರು ಸಪೋರ್ಟ್ ಮಾಡಿ. ಪ್ರೈಸ್ ಎಷ್ಟು ಗೊತ್ತಾ? ಎಷ್ಟು ಅಣ್ಣ? 1,50,000. 1,50,000 ಡ್ರೋನ್ ತಗೊಂಡು 1 ತಿಂಗಳಾಗಿಲ್ಲ ಇನ್ನೂ ನೆಟ್ಗೆ. ಹಾಂ. ಸೊ ಏನು ಮಾಡೋದು, ಟೈಮ್ ಸರಿಯಾಗಿರಲಿಲ್ಲ ಅನಿಸುತ್ತೆ, ಈ ಥರ ಬಿದ್ದೋಗ್ಬಿಟ್ಟಿತ್ತು. ಸೊ ಹುಡುಕಿದ್ದಾಯ್ತು. ಸೊ ಇವಾಗ ಕೆಳಗಡೆ ಹೇಳೋಣ, ಹೋಗ್ಬಿಟ್ಟು ಆ ಅಣ್ಣನ ಮುಖದಲ್ಲಿರೋ ಖುಷಿನ ನೋಡೋಣ ಬನ್ನಿ. ನಮ್ಮ ಚಾನ್ ಭಯ್ಯನ ಮುಖದಲ್ಲಿ ಎಷ್ಟು ಖುಷಿ ಇರುತ್ತೆ ಅಂದರೆ ನೋಡೋಣ ಬನ್ನಿ. ಇಲ್ಲ ರೀ, ಅದು ಫುಲ್ಲು ಡ್ರೋನಿಗೆ ಬಿದ್ದೋಗೈತೆ ಅಂತ. ಓಕೆ. ಈಗ ಸಿಕ್ಕೈತಲ್ಲ ಡ್ರೋನು. ಸೊ ಪ್ರ್ಯಾಂಕ್ ಮಾಡೋಕೆ ಹೋಗ್ತಾ ಇದ್ದೀವಿ. ಸೊ ಹೋಗೋಣ. ಅವ್ರ ಮುಖದಲ್ಲಿ ಪ್ರ್ಯಾಂಕ್ ಮಾಡಿ ಆದಮೇಲೆ ಹೆಂಗಿರುತ್ತೆ ಎಕ್ಸ್ಪ್ರೆಷನ್, ಪ್ರ್ಯಾಂಕ್ ಮಾಡಿ ಆದಮೇಲೆ ಅವ್ರು ಎಷ್ಟು ಖುಷಿ ಪಡ್ತಾರೆ ಅನ್ನೋದು ನೋಡೋಣ ಬನ್ನಿ. ಫೈನಲಿ ಡ್ರೋನ್ ಹುಡ್ಕೊಂಡು ಕೆಳಗಡೆ ಇಳಿತಾ ಇದ್ದೀವಿ. ಇಳಿಯೋದೊಂದು ಹತ್ತೋದೊಂದು ಅರಸಾಹಸ ಆದರೆ ಇಳಿಯೋದೊಂದು ಇನ್ನೊಂದು ಅರಸಾಹಸ. ಹಾಂ ಬನ್ನಿ ಹೋಗೋಣ. ಚಾಂದ್ ಭಯ್ಯ ಕೆಳಗಡೆ ಇದ್ದಾರೆ, ಸಾಕಾಗ್ಬಿಟ್ಟೈತೆ. ಹೋಗೋಣ ಇವಾಗ ಪ್ರ್ಯಾಂಕ್ ಮಾಡ್ತೀವಿ, ನೋಡಿ ಹೆಂಗಿರುತ್ತೆ ಅಂತ. ಅಲ್ಲಿ ನಿಂತ್ಕೊಂಡಾನ, ಅಲ್ಲಿ ಒಬ್ಬ ಸೌಕಾರದನ ಬರೋವಲ್ಲ. ಪ್ರಿಪ್ರೇಷನ್ ಫಾರ್ ಪ್ರ್ಯಾಂಕ್. ಅಲ್ಲಿ ನಮ್ಮ ಸೌಕಾರ ನೋಡಲ್ಲ ಸಿಕ್ಕಾಕೊಂಡೇನಂತೆ. ಪ್ರಿಪ್ರೇಷನ್ ಫಾರ್ ಪ್ರ್ಯಾಂಕ್, ಅಲ್ಲಿ ಪ್ರ್ಯಾಂಕ್ಗೋಸ್ಕರ ಪ್ರಿಪೇರ್ ಆಗಿರ್ತಾನೆ. ಸೊ ನಮಗೆ ನೋಡೋಣ, ಬರೋವರೆಗೂ ವೇಟ್ ಮಾಡೋಣ. ಹ್ಞೂ ಸೌಕಾರ, ನಾನು ಆಗಲ್ಲಿ ಸಿಕ್ಕೊಂಡಿಲ್ಲ ನೋಡ್ರಿ, ಅದಕ್ಕೂ ಹೇಳ್ತೀವಿ. ಅದು ಹಾಂ ಫಸ್ಟ್ ಟೈಮ್ ನೋಡಿ ಬಂದಿರೋದಲ್ಲ. ಬರೋ ಸೌಕಾರ ಅದು ಶೋಕಿ. ಹಾಂ, ಲಿಪ್ಸಿಂಕ್ ಮಾಡೋರಿಗೆ ನಿಜವಾಗ್ಲೂ ಹೇಳ್ತಿದ್ದೀನಿ, ಲಿಪ್ಸಿಂಕ್ ಮಾಡೋರಿಗೆ ಈ ಥರ ಕಷ್ಟಗಳು ಫೇಸ್ ಮಾಡೋಂಗೇ ಇಲ್ಲ ಅವರು. ಯಾಕಂದರೆ ಒಂದು ಸ್ಕ್ರೀನ್ ಇರುತ್ತೆ. ಆ್ಯಕ್ಚುಲಿ ನಾನೊಬ್ಬ ರೀಲ್ಸ್ ಕ್ರಿಯೇಟ್ರೇ, ಇಲ್ಲ ಅಂತ ಹೇಳಲ್ಲ. ಸ್ಕ್ರೀನ್ ಇರುತ್ತೆ, ಲೈಟ್ಸ್ ಇರುತ್ತೆ. ನಮ್ಮ ಮನೇಲಿ ಇದೆ, ಸ್ಕ್ರೀನ್ ಇದೆ, ಲೈಟ್ಸ್ ಇದೆ, ಎಲ್ಲ ಇದೆ. ರೀಲ್ಸ್ ಕೂಡ ಮಾಡಿದ್ದೀನಿ. ಬಟ್ ಟ್ರಾನ್ಸ್ಫರ್ ಟು ಲಾಗಿಂಗ್. ಸೊ ಇವಾಗ ಲಾಗ್ ಮಾಡ್ತಾಯಿದ್ದೀವಿ.
ಏನು ಮಾಡೋಕ್ಕಾಗಲ್ಲ, ನಿಮಗೋಸ್ಕರ ಇದನ್ನೆಲ್ಲ ಫೇಸ್ ಮಾಡಬೇಕಾಗುತ್ತೆ. ಸೊ ಫೇಸ್ ಮಾಡೋವಷ್ಟು ಧೈರ್ಯ ಶಕ್ತಿ ಆ ದೇವ್ರು ನಮ್ಗೆ ಕೊಟ್ಟಿದ್ದಾನೆ. ನಿಮಗೋಸ್ಕರ ಜೀವದ ಹಂಗು ತರದು ಹುಡುಕಿದೀವಿ ಗಾಯ್ಸ್ ನಾವು. ನಮ್ಮ ಭರಮರಾಜ್ ಅವ್ರು ನೋಡಿ ಏನೇನೋ ಹೇಳ್ತಾರೆ. ಅವ್ರು ಕಮೆಂಟ್ ಹಾಕ್ತಾರ ನಿಮ್ಗೆ ಬೇಕಾದ್ರೆ ಬಾ ಸೋಕಾರ ಇಲ್ಲೇ ಇದ್ದಾರೆ, ಇಲ್ಲೇ ಇದ್ದು ಬಾ ಸೋಕಾರ. ಹೆಂಗಾಚೆ ಇಲ್ಲೈತೆ ಸೋಕಾರ ಹಿಂಗೆ ಹತ್ತಿ ಸೋಕಾರ ನನ್ನ 3 ಲಕ್ಷ ಇಲ್ಲಿ ನಡಿ. ಹ್ಞೂ ಅಣ್ಣ, ನಾನು ಆಮೇಲೆ ವೀಡಿಯೋ ತೋರಿಸ್ತೀನಿ ಅಂತ ಎಲ್ಲಿ ಬಂದೀವಿ ಅಂತ, ಯಾವ ದಾರಿಗೆ ಬಂದೀವಿ ಅಂತ ನೀವು ವೀಡಿಯೋ ತೋರಿಸ್ತೀನಿ ಅಂತೆ. ಮುಳ್ಳೆಲ್ಲ ಸಿಕ್ಕಾಕಂತದೆ. ಸೌಕಾರ ಇಲ್ಲಿ ಸೌಕಾರ ನಾವು ಬೆಳೆದಿದ್ದು ದಾರಿ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀವಿ ದಾರಿನ. ಬನ್ನಿ ಹೋಗೋಣ. ಬಾರಿ ಅವ ಈರಪ್ಪನವ, ಮುಳ್ಳಿದವ ಹುಷಾರ. ಬನ್ನಿ ಹೋಗೋಣ, ಇಲ್ಲೇ ಬನ್ನಿ ಬಾಣ. ನಾ ಇಳಿತೀನಿ ಬಾಣ. ಅಲ್ಲಿ ಹೋಗ್ಬೇಕು ನಾವೀಗ ಡೈರೆಕ್ಟಾಗಿ. ಆ್ಯಕ್ಚುಲಾಗಿ ಹಂಗೆ ಹೇಳಿರಿ ಹಿಂಗಲ್ಲ, ಹಂಗೆ ಹೇಳಿರಿ ಮುಳೋದು. ನಾನು ಸಿಗಾಕೊಂಡಿದ್ದೀನಿ ಸಾರ್. ಸಿಕ್ಕಾಕೊಂಡಿದ್ದೀನಿ ಅಣ್ಣ. ಇವಾಗ ಹೆಂಗಣ್ಣ ಬರೋದಣ್ಣ? ಫುಲ್ಲು ಸಿಕ್ಕಾಕೊಂಬಿಟ್ಟಿದ್ದೀನಿ ಅಣ್ಣ. ಮತ್ತೆ ಮೇಲೆ ಹೋಗೋಣ ಸ್ಟಾಮ್, ಇಲ್ಲಿ ದಾರಿನೇ ಇಲ್ಲ ನೋಡಿ. ಬಂದಾದ್ಮೇಲೆ ಸಿಗಾಕೊಂಡು ಒದ್ದಾಡಬೇಕಾಗುತ್ತೆ. ಹುಷಾರು, ಹೋಗೋವಾಗ ದಾರಿನ ನೆನ್ಪಿಟ್ಕೊಂಡೋಗಿ. ಬಟ್ ಒಂದಲ್ಲ ಹಿಂಗೆ ಹೋಗ್ತಾಯಿದ್ರೆ ದಾರಿ ಸಿಗುತ್ತೆ ನೋಡಿ. ನಮ್ಮ ಭರಮರಾಜ್ ಅವ್ರು ಹುಡುಕಿರೋ ಥರ. ಏನಾಯಿತು ಅಂದರೆ ಇಲ್ಲಿ ಮುಳ್ಳಿದೆ ಫ್ಯಾಮಿಲಿ, ಆ ಮುಳ್ಳಲ್ಲಿ ಕಾಲಿಟ್ಕೊಂಡಿದ್ದೀನಿ. ಕೈಗೆಲ್ಲ ಸುಚ್ಕೊಂಡ್ಬಿಡ್ತು ಮುಳ್ಳು. ಪರವಾಗಿಲ್ಲ ಬನ್ನಿ ಹೋಗೋಣ, ಇವಾಗ ಕೆಳಗಡೆ ಹೇಳೋಣ. ಪಾಪ ಯಾರಿಗೆ ಹೇಳೋಣ, ನಮ್ಮ ಲಾಗರ್ಸ್ ಕಷ್ಟ ನೋಡಿ ಫ್ಯಾಮ್. ಇದಕ್ಕಾದರೆ ನೀವು ಸಪೋರ್ಟ್ ಮಾಡಬೇಕು. ಬನ್ನಿ ಹೋಗೋಣ. ಇನ್ನೂ ಅಣ್ಣ ಖಾಲಿ ಗೇಟ್ ಮಾಡ್ಕೊಂಡಿರೋ, ಬಟ್ ಇರಲಿ ಬಾಬಾಣೀಗ. ಸಿಕ್ಕಾಪಟ್ಟ ಮುಳ್ಳು ಗುರು, ತಡ್ಕೊಳಕ್ಕಾಗ್ತಿಲ್ಲ. ನೋಡ್ತಿದ್ರೆ ನೀವು ಬೆವರೆಲ್ಲ ಕಿತ್ಕೊಂಡ್ಬಂದೈತೆ. ಕಷ್ಟಪಟ್ಟು ಹುಡುಕ್ತಾ ಇದ್ದೀವಿ ಡ್ರೋನ್ನ. 1 ರೂಪಾಯ್ದಲ್ಲ 2 ರೂಪಾಯ್ದಲ್ಲ, ಹೌದಿಲ್ವಾ ಫ್ಯಾಮ್? ಅದು ಇಂಪಾರ್ಟೆಂಟ್ ತಾನೇ ಫ್ಯಾಮ್? ಅದು ಏನೋ 10,000 5,000 ಏನಾರು ಮಾಡ್ಬೋದಾಗಿತ್ತು. 1 ರೂಪಾಯ್ದಲ್ಲ 2 ರೂಪಾಯ್ದಲ್ಲ 10,000ದಲ್ಲ 20,000ದಲ್ಲ. ನಾನು ಬೆಳಗ್ಗೆ ಹಂಗತ್ತೀನಿ ಇಲ್ಲೆಲ್ಲ ಮುಳ್ಳಿದೆ ಇನ್ನು, ಆಮೇಲೆ ತಗೊಳ್ಳೋಣ. ಸುಸ್ತಾಗ್ಬಿಡೋದು, ಕಾಲೆಲ್ಲ ಗೊಬ್ಬೋಗ್ಬಿಡು. ಸುಮ್ಮನೆ ಹಾಕೊಂಡು ಇವ್ರದೇ ಇದು ಡ್ರೋನ್ ಆ್ಯಕ್ಚುಲಿ. ನಮ್ಮ ಸೌಕಾರ ನೋಡಿ ಫ್ಯಾಮ್, ಕರ್ಗಾಗ್ಬಿಟ್ಟು ನೋಡಿ ಫ್ಯಾಮ್. ಬಾ ಊರ ತೆಗ್ ಐತಲ್ಲ ಹುಲಿ, ಹಂಗಿತ್ತ ತೆಗಿಗೆ ಇಳಿಬೇಕು ನೋಡು. ಇಲ್ಲಿಂದ ಹತ್ತಿದ್ರನ ಇಲ್ಲಿಂದ ಐತಿ, ಇಲ್ಲಿ ಎಲ್ಲೈತಣ? ಹಿಂಗೈತೆ ಅಣ್ಣ ದಾರಿ ಹಿಂಗಿಂತ ಮ್ಯಾಗ ಹತ್ತಿದ್ರನ ನೀವು ಸ್ವಲ್ಪ ಡೌನ್ ಇಳಿಬೇಕು. ಫುಲ್ ಕಡ್ದೈತಿ, ಕಾಣುತ್ತಾ ಅದು ಡ್ರೋನ್? ಅಲ್ಲ ಲೊಕೇಶನ್ ತೋರ್ಸತಣ, ಇಲ್ಲಿನ ತೋರಿಸುತ್ತಣ, ಇಲ್ಲಿನ ತೋರಿಸ ಲೊಕೇಶನ್ ಅಲ್ಲಿ ಲಾಸ್ಟ್ ಎಂಡ್ ಆಗುತ್ತೆ. ಅದು ಮ್ಯಾಕ್ ಹೋದ್ವಲ್ಲ ಅವು, ಅಲ್ಲಿ ಹತ್ತಿದಕ್ಕೆ ಇಲ್ಲಿಗೆ ಬಂದಾಗ ಅಲ್ಲಿಗೆ ಎಂಡ್ ಆಗುತ್ತೆ. ಅಣ್ಣ ನೀರು ಕುಡಿದು ಬಂದು ನೋಡೋಣ್ರಿ ಸ್ವಲ್ಪ. ಅಣ್ಣ ಕೈಕಲ್ ಮೇಲೆ ತೊಗೊಂಡು ಗುಡಿಗೆ ಹೋಗ್ಬರಣ್ಣ. ವಿನೋದಣ್ಣ ನೀರು ಕುಡಿಲೆ ಕಳ್ಳ. ಎದು ಕಡೆ ಹಿಂಗೆ ಬರಕತ್ತೆ ನೀರು? ಇಲ್ಲ ಸ್ವಲ್ಪ ಅದು ಪೈಪಲ್ಲಿ ಏನಾದರೂ ಸಾಕು, ಸರಿ ಕಟ್ ಮಾಡ್ಕಾರ. ಇಲ್ಲೊಂದು ಮುಳ್ಳು ಐತಿ ನೋಡಿ, ಇಲ್ಲಿ ರಾಗುತ್ತಾ ಎಲ್ಲಿ? ಇಲ್ಲಿ ನೋಡಿ, ಹನುಮಂತವ್ರ ಇದು. ನಿಮ್ಮ ಹನುಮಂತ ವಿಡಿಯೋ ಮಾಡ್ಬಿಡು. ಬೈತಾರಣ್ಣ ನೋಡಿ ಫ್ಯಾಮ್, ಅಲ್ಲಿ ಐತಂತೆ. ಹೋಗೋಣ ಈಗ, ಹೋಗೋಣ ಹೋಗೋಣ. ನನಗೆ ಡೌಟ
ಹೆಂಗೆ ಹೋಗೋಣ ನೀವು ಮೋಟಿವ್ ಆಗಿರ್ಬೇಕು ನೀವು ಹಿಂಗತ್ತೆ ನೀವ ಫಾಲ್ ಡೌನ್ ಆದ್ರೆ ಹೆಂಗೆ ಸೌಕರ್ ಕ್ರಿಯೇಟರ್ ಆಗಿ ನೀನೊಬ್ಬ ಕ್ರಿಯೇಟರ್ ಆಗಿ ಒಂದು ಮೋಟಿವ್ ಆಗಿರ್ಬೇಕು ಫಾಲ್ ಡೌನ್ ಆಗಬಾರ್ದು. ಬನ್ನಿ ಹೋಗೋಣ, ಹೋಗಿ ಹುಡ್ಕೋಣ. ನೋಡಿ ಫ್ಯಾಮ್, ನನಗಿರೋ ಅಷ್ಟೇ ನೋವು ಇವ್ರಿಗಿಲ್ಲ. ಹುಡ್ಕೋಣ ಬಾ ಅಂದರೆ ಇವರು ಹುಡ್ಕೋಣ ಅಂದ್ರಲ್ಲ, ಹೋಗ್ಬೇಕಲ್ಲ ಈಗ. ಹೆಂಗ್ರಿ ಹೋಮ್ರೆ? ಸೊ ಫ್ಯಾಮ್ ಅವ್ರಿಗೇನೂ ಗೊತ್ತಿಲ್ಲ ಡ್ರೋನ್ ನಮಗೆ ಸಿಕ್ಕೈತೆ ಅಂತ. ರೆಕ್ಕೆಗಳು ಬಿಚ್ಚಿಟ್ಕೊಂಬಿಟ್ಟಾನೆ ನಾನು. ರೆಕ್ಕೆಗಳು ಬಿಚ್ಚಿಟ್ಕೊಂಡು ಒಂದು ಮುರಿದೋಗೈತೆ ಫ್ಯಾಮಿಲಿ. ಒಂದದ ಹೊಸ ಮುರಿದಾಗೆ ಹಿಂಗತ್ತೆ ಇರುತ್ತೆ ಅಷ್ಟಕ್ಕೆ. ಹೌದಾ? ಅಷ್ಟು ಮುರಿದಾಗೆ ಈಗ ಹಾರಲ್ಲ ಅದು? ಅರತ್ತು ಸ್ವಲ್ಪ ಏಟಾಗೈತಿ ನೋಡೋದು ಬ್ಯಾಟ್ರಿ. ಹಾರತ್ತಾ, ಬಟ್ ಏನು ಸ್ಟೇಬಲ್ ಆಗಿರೋದು. ಆಡ್ತು ಡ್ರೋನ್ ಪ್ರತಾಪನ ಆಡ್ತು. ನೋಡಿ ಫ್ಯಾಮ್, ಇವರು ಲಾಗ್ ಮಾಡ್ತಿದ್ದಾರೆ, ನಾನೇ ಲಾಗ್ ಮಾಡ್ತಿದ್ದೀನಿ. ಸಾಯಂಗ್ ಆನಮ್ ನಿಂತಿದೆ. ಈಗ ಗುಡಿಗೆ ಹೋಗೋಣ ಬೇಡ ಅಂತ ಅಲ್ಲಿ ತಡ್ರಿ ಏಯ್ ತೊಂದಿಲ್ಲ ಮನ್ಯಾಗ ಕರದಲ್ಲ ನಾನು ಹೋಗಿಲ್ಲ ವಸ್ತಿ ಹೊರದು ಬಿಡೋಣ. ಇದರಿಂದ 8 ಕಿಲೋಮೀಟ್ರ್ ಅಂತ ಮುಂಜಾನೆ ಬಂದ ಮತ್ತೆ ಬ್ಯಾಗ್ ಎಲ್ಲ ಇಟ್ರಿ ಒಳಗದ ಸೊಕರ್ ಬ್ಯಾಗ್ ತೊಗೊಂಬ ಸೊಕರ್. ಮೈಕ್ ಬೇಕು ಸೊಕರ್ ನನಗೆ. ಮೈಕ್ ಎಲ್ಲ ಕೊಪ್ಪಳದಾಗ ಯಾರು ಹೌದಲ್ಲ, ಬೈಕ್ ಅಲ್ಲೇ ಅದಾವು. ಬ್ಯಾಗ್ ತಂದರು ನನಗೂ ಮೈಕ್ ಬೇಕು, ತೊಗೊಂಬರೋ ಮರ. ಮೈಕೆಲ್ಲ ವೀಡಿಯೋ ಮಾಡೀನಿ ಅಷ್ಟೊತ್ತು ಸತ್ಗಂತ ಬಿಸಿಲಾಗ. ಅಣ್ಣ ಇದನ್ನೇನು ವೀಡಿಯೋ ಈಗ ಹಾಕಲ್ಲ ಬಿಡೋಣ. ಈಗ ಅದು ಇದ್ರದ್ದು ಹಾಕಿ ಒಂದು 2-3 ದಿನ ಆದ್ಮೇಲೆ ಅದು ಹಾಕಿ. ಹಾಕೋ ಆತಂತ ಹಾಕೋ. 11 ಗಂಟೆ ಆಗತ್ತೆ ಹಾಕ್ ನೀನು. ನಾನು ಆತೇನಾರ ಅಂದ್ರೆ ಸರಿ, ಇಲ್ಲಿಗೆ ಪ್ರಾಣ ಸಂಕಟ, ಬೆಕ್ಕಿಗೆ ಚೆಲ್ಲಾಟ ಅನ್ನೋ ಥರ ಇವಾಗ ನಮ್ಮ ಪರಿಸ್ಥಿತಿ ಆಗಿದೆ. ಅದು ಇಲ್ಲಿ ನಾವು ವಿನೋಣ ಕಾಮಿಡಿ ಮಾಡ್ತಿದ್ದಾನೆ. ನಾನು ನೋಡಿದ್ರೆ ಬಿಸಿಲಲ್ಲಿ ಸತ್ಕೊಂಡು ನಮ್ಗೆ ಅವ್ರು ಬೇಜಾರಾಗ್ಯಾರ ಅಂತ ಅಂದ್ಕೊಂಡ್ರೆ ಅನ್ನೋಕ್ಕಾಗತ್ತೆ. ಅದಕ್ಕೆ ಹ್ಯಾಪಿ ಮೂಮೆಂಟ್ಸ್ ಓದದ್ದು ಹೋಗಿರುತ್ತೆ. ಹ್ಯಾಪಿ ಮೂಮೆಂಟ್ಸ್ನ ಸ್ಪೆಂಡ್ ಮಾಡ್ಬೇಕಾ? ಇದೇನದು? ಡ್ರೋನಿನ ಬಿಲ್ ಅಣ್ಣ ಅದು? ಅಲ್ಲ ಉಡುಪಿ ಟ್ರಾವೆಲ್ ಬೇಕಂತದ್ದು ಮತ್ತು ಇದನ್ನೇ ಕೂತ್ಕೊಂಡ ಬೇಡ. ಸೊ ಬನ್ನಿ ಇವಾಗ ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀವಿ ಅಂತ ನೋಡೋಣ. ರೆಸ್ಟ್ ಮಾಡ್ತೈತಿ. ಫಸ್ಟ್ ಸರಿ ಓದದ್ದನ್ರಿ ಇದು? ಅದೇ ಹಿಂಗೆ ಸಿಡೈತಾನೆ ಇದು. ಎಕ್ಸ್ಟ್ರಾ ಕೊಟ್ಟಿರ್ತಾನ ನಿಮ್ಮನ್ನ? ಎಕ್ಸ್ಟ್ರಾ ಕೊಟ್ಟಿರ್ತಾನೆ. ಎಕ್ಸ್ಟ್ರಾ ಕೊಟ್ರೆ ಮತ್ತೆ 2 ಹೊಡ್ಕೊಂಬಿಟ್ರಿ ಈಗ ಅಲ್ಲೇ. ಫಸ್ಟ್ ಆಗಿರೋದೇ ಅದು. ಯಾವಾಗ? ಫಸ್ಟಿಗೆ 2 ಆಗಿರೋದು. 2 ಹೋಗ್ಯಾವ ಈಗ. ಇನ್ನು 3 ಇದಾವೆ ಫ್ಯಾಮ್. 4 ಅದಾವಲ್ಲ? ಇನ್ನೊಂದು ಸೆಟ್ ಬರುತ್ತೆ ಈಗ. 4 ಇದ್ದಾವೆ, ಪರವಾಗಿಲ್ಲ, ಸಮಾಧಾನ ಏನೋ ಒಂದು ಸ್ವಲ್ಪ ಮನಸ್ಸಿಗೆ. ಇಟ್ಕೊಂಡ್ರಿ ಇರಲಿ ಇವನ್ 4 ಇಟ್ಕರಿ ತಡ್ರಿ ಇಲ್ಲಿ ಆಯ್ತು. ಸರಿ 4 ಇಟ್ಕರಿ. ನೆಕ್ಸ್ಟ್ ಅವೆಲ್ಲಿದ್ದು ತಂದೇಣ ನೀನು ಅಣ್ಣ? ನಾವು ಅಣ್ಣ ಹ್ಯಾಪಿ ಮೂಮೆಂಟ್ ಇದು ನೋಡಿ ಫ್ಯಾಮ್. ಇಂಥ ಮೂಮೆಂಟ್ಗೋಸ್ಕರ ನಾವು ಕಾಯ್ತಿರ್ತೀವಿ. ಯಾಕೆ ಅಂದರೆ ಅದು ಒಂದು ಇದಕ್ಕೊಂದು ವ್ಯಾಲ್ಯೂ ಐತೆ. ಅಣ್ಣ ಎಷ್ಟು ಖುಷಿ ಆಯ್ತಾಡ? ಖುಷಿ ಆಯ್ತಣ್ಣ? ಎಷ್ಟು ಖುಷಿ ಆಯ್ತಣ್ಣ? ನಿಜವಾಗ್ಲೂ ಫ್ಯಾಮ್, ಅದು 1 ರೂಪಾಯಿದಲ್ಲ 2 ರೂಪಾಯಿದಲ್ಲ. ನಿಂಗೆ ಏನಂದರೆ ಒಂದು ಇನ್ಸಿಡೆಂಟ್ ಆಯಿತು. ನಂದೇ ಇವಾಗ ವಿಡಿಯೋ ಮಾಡ್ತಿರೋ ಫೋನೇ ಮೊನ್ನೆ ಬಿದ್ದೋಗ್ಬಿಡ್ತು. ಬಿದ್ದಿದ್ದ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟಿದ್ದೆ. ಸೊ ಇವಾಗ ಅದ್ರ ವ್ಯಾಲ್ಯೂ ಏನಂತ ಅಣ್ಣನ ಇವಾಗ ನೋಡಿದ್ರೇ ಗೊತ್ತಾಗುತ್ತೆ. ಅಣ್ಣ ಅದು 1 ಲೆಗ್ ಹೋಗೈತೆ ಅಣ್ಣ, ಮತ್ತು ಲೈಟಾಗಿ ಹೋಗೈತಿ, ಏನು ಪ್ರಾಬ್ಲಮ್ ಇಲ್ಲ. ನೋಡೋಣ ಫ್ಲೈ ಮಾಡಿ. ಇವಾಗ ನಮ್ಮ ಚಾಂದ್ ಬಾಯಿಗೆ ಖುಷಿ ಅಷ್ಟಿಷ್ಟ ಆಗಿರಲ್ಲ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ.
ಕಳೆದೋಗಿರೋ ಡ್ರೋನ್ನ ಮತ್ತೆ ಹುಡ್ಕೊಂಡು ಬಂದ್ವಿ ಬಿಸಿಲಲ್ಲಿ. ಬಂದು 2 ಸರಿ ಮುಖ ತೊಳ್ಕೊಂಡಿದ್ವಿ, 4 ಸರಿ ನೀರು ಕುಡ್ದಿದ್ವಿ. ಇನ್ನೊಂದು ಸರಿ ನೀರು ಕುಡಿತೀವಿ. ಸಪೋರ್ಟ್ ಮಾಡಿ. ನೆಕ್ಸ್ಟು ನಮ್ಮ ಚಾನ್ ಬೇಂಗೆ ಹೊಸ ಡ್ರೋನ್ ತೊಗೊಳ್ಳೋ ಅಷ್ಟು ಸಪೋರ್ಟ್ ಮಾಡಿ. ಇದಕ್ಕಿಂತ ಚೆನ್ನಾಗಿರೋ ಡ್ರೋನ್ ತೊಗೊಳ್ಳಿ ನಮ್ಮ ಬ್ರೋ. ಅಲ್ಲಿವರೆಗೂ ನಾವು ಸಪೋರ್ಟ್ ಮಾಡ್ತೀವಿ. ಸೊ ನೀವು ಕೂಡ ಸಪೋರ್ಟ್ ಮಾಡಿ. ಹೊಸ ರೆಕ್ಕೆಗಳನ್ನ ಹಾಕಿದ್ರು, ಅಕ್ಕಿ ರೆಕ್ಕೆ ಬಂತು. ಡ್ರೋನ್ ಯೂಸ್ ಮಾಡೋರಿದ್ರೆ ಅವ್ರಿಗೆ ಹೆಲ್ಪ್ಫುಲ್ ಆಗುತ್ತೆ. ಈ ಡ್ರೋನ್ಯಾಗ ಎ ಸೈಡು ಬಿ ಸೈಡ್ ಅಂತ ಇರ್ತಾವೆ. ಸೊ ಇದು ವೈಟ್ ಪಾಯಿಂಟ್ ಐತಲ್ಲ, ಈಗ ಇದೆಲ್ಲ ವೈಟ್ ಐತಲ್ಲ, ಈ ವೈಟ್ ಇರೋದೇ ಈ ಡ್ರೋನ್ ಮ್ಯಾಗ ರೌಂಡ್ ಐತಲ್ಲ, ಇದು ವೈಟ್ ಇರಬೇಕು. ಸೊ ಇದು ಬಿ, ಇದು ಎ, ಸಾರಿ ಇದು ಎ, ಇದು ಎ, ಇದು ಎ, ಇದು ಬಿ, ಇದು ಬಿ, ಈ ತರ ಇರ್ತದೆ. ಎ ಬಿ ಬಿ ಕ್ರಾಸ್ ಮೇಲೆ ಇದು ಒಂದೇ ಸೇಮ್. ಅವ್ನು ಅದಕ್ಕೆ ಹಾಕ್ಬೇಕು, ಇಲ್ಲ ಅಂದ್ರೆ ಬೇರೆ ಹಾಕಿದ್ನಿ ಅಂದ್ರೆ ಇದಾಗಲ್ಲ. ಓಕೆ. ಯಾಕೆಂದರೆ ಇವರು ಎಕ್ಸ್ಪೀರಿಯನ್ಸ್ಡ್ ಏನು ಇದರಲ್ಲಿ. ನಮ್ಮಣ್ಣ ಪ್ರ್ಯಾಂಕ್ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಸೊ ಇವಾಗ ಕಳೆದಾಗಿರೋ ಡ್ರೋನು ಇವೊಂದು ಯೂಟ್ಯೂಬ್ ಚಾನಲ್ ಲವ್ಲಿ ಕನ್ನಡ 1 ಅಂತ ಐತಿ, ಸಪೋರ್ಟ್ ಮಾಡಿ. ಬೈಂದು ಮಿಸ್ಟರ್ ಚಾರಣಿಗ ಅಂತ ಐತಿ, ಬೈಂದು ಕೃಷಿ ಸಂಚಾರಿ ಅಂತ ಐತಿ, ಈ ಡ್ರೋನ್ದು DJ ಅಂತ ಐತಿ. ಸೊ ಫೈನಲಿ ಫ್ಲೈ ಆಗುತ್ತೆ ಇವಾಗ ಡ್ರೋನ್. ನೋಡೋಣ ಈ ಖುಷಿ ಮೂಮೆಂಟ್. ಈ ಮೂಮೆಂಟಲ್ಲಿ ಯಾರು ನೆನೆಸ್ಕೊಂತ ಹೇಳಿ? ಯಾರು ನೆನೆಸ್ಕೊಂಡ್ಲಿ? ಹೇಳಿ? ನಾನು ನಮ್ಮ ಅಪ್ಪ ನಮ್ಮ ಅಮ್ಮ ನೆನೆಸ್ಕೊಂತೀನಿ ಅಂತ ಹ್ಯಾಪಿ ಮೂಮೆಂಟ್ಸ್ ಒಳಗೆ. ಇದು ಈ ಮೂಮೆಂಟ್ ಈ ಮೂಮೆಂಟ್ ಒಳಗೆ ನಾನು ಯಾರೂ ನೆನೆಸ್ಕೊಳಲ್ಲ. ಆ ಡ್ರೋನ್ ಹುಡುಕಿದ್ನಲ್ಲ, ಆ ಹುಡ್ಕೊಂಬಂದು ಅದೇನು ಎಫರ್ಟ್ಸ್ ಇತ್ತಲ್ಲ, ಅದನ್ನ ನೆನ್ಪು ಮಾಡ್ಕೊತೀನಿ. ಆ ಬಿಸಿಲಲ್ಲಿ ಅಷ್ಟು ಕಷ್ಟಪಟ್ಟು ಡ್ರೋನ್ ಪ್ರತಾಪ ನೆನೆಸ್ಕೋರು ಅಂತ ಹೇಳಿದ್ನೇನ. ಅವನೇ ನೆನೆಸ್ಕೋಬೇಕು. ಅವನು ಅದೇನ ಡ್ರೋನ್ ಸ್ಪೇಸ ಏನಾಯ್ತಲ್ಲ, ಒಂದು ಎಗರ್ತ ಅಕ್ಕಿ ಹಾರ್ತ ವಾರ್ನಿಂಗ್ ಕೊಡ್ತಾ ಯಾವಾಗಲೂ ಅದನ್ನ ಅನ್ನೋದಿಲ್ಲ. ನೈಟ್ ಬ್ಲಿಂಕ್ ಆಗುತ್ತೆ ಎದುರು ನಾವು ಸಿಗ್ನಲ್ಲ ಮತ್ತೆ ಹೋಗ್ಬಿಟ್ರೆ ಹಂಗಣ್ಣ ಈ ಪ್ಲೇಸ್ ಒಳಗೆ ಸೌಕಾರ್. ಇಲ್ಲಿ ಎಲ್ಲ ಇತ್ತು ಅದು ಇಲ್ಲಿ ಇಲ್ಲೈತಣ್ಣ, ಇದು ಸ್ಟಾರ್ಟ್ ಕೊಡ್ಬೇಕು. ಬನ್ನಿ, ಬಂತು ಅಕ್ಕಿ ಬಂತು ಇಳಿತೈತಿ ಈಗ. ನೋಡು ಎಲ್ಲಿಂದ ನಾವು ಹೆಂಗೆ ಯಾವ್ಯಾವ ಇದ್ರಾಗ ಆಡ್ಸಿರ್ತೀವಿ ಅದೇ ಥರ ಫಸ್ಟ್ ಹೈಟ್ ಇದು ಬಂದ್ಬಿಡುತ್ತೆ. ಇಲ್ಲಿಗೆ ಬಂದು ಕುತ್ಕೊಳತ್ತೆ ಅಣ್ಣ. ಇಲ್ಲಿ ಬಂದು ಕುಂತ್ಕೊಂತಿತ್ತಲ್ಲ, ಇಲ್ಲೆಲ್ಲ ಜೇನುಳ ಇರ್ತಾವೆ. ಸುಮ್ಮನೆ ಮನ ಮಾಡೋದು ಬ್ಯಾಡ ಇಲ್ಲಿ ಒಟ್ಟ ಇಂತಲ್ಲ ಜೇನುಳ ಜಗ್ಗು. ಡ್ರನ್ ಡ್ರನ್ ಈಗ ಮನೆಗೆ ಹೋಗಿ ನಿಮಗೆ ಬೇಡ ಅಂದ್ರೆ ನಮಗೆ ಬೇಕು ತಾಡ್ರಿ. ಅಲ್ಲಿದ್ದು ಇಲ್ಲಿ ಮಟ್ಟ ಬಂದೀವಿ. ಫ್ಯಾಮ್ ನೋಡಿ, ಫ್ಯಾಮ್ ನನ್ನ ಮಾನಸಿಕ ಮಾಡ್ತಾರೆ ಫ್ಯಾಮ್ ಇದರಲ್ಲಿ. ನಿಮ್ಮ ಮೌನ ಹೊಟ್ಟೆ ತಣ್ಣಗೈತಿ. ನಾನು ಅನ್ಕೊಂಡೆ ಬಿಡಪ್ಪ ಅನ್ಕೊಂಡೆ ನನಗೆ ಬಂದ ತಕ್ಷಣ. ಅಲ್ಲ ನನಗೆ ಅದು ಅಲ್ಲಿ ಕಾಣ್ಲಾರ್ದಾಗ ಹೋಗಿ ಸಿಗೋಲ್ದಲ್ಲ. ಲೊಕೇಶನ್ ಕರೆಕ್ಟ್ ತೋರಿಸುತ್ತಲ್ಲ? ಇಲ್ಲ, ರಾಂಗ್ ತೋರಿಸುತ್ತೆ. ಆ ಕಡೆ ತೋರಿಸುತ್ತೆ ಅದು ಲೊಕೇಶನ್. ಲೊಕೇಶನ್ ಎಲ್ಲೈತಿ ಕರೆಕ್ಟ್ ಅಲ್ಲಿಗೆ ಹೋಗಿ ನಿಂತ್ಕೊಂಡೆ ನಾನು. ಅದು ಡ್ರೋನು ಲೊಕೇಶನ್ ಬಿಟ್ಟು ಅಷ್ಟು ದೂರದಂಗೆ ತೆಗ್ನೇ ಬಿದ್ದೈತಿ, ಕಾಣಿಲ್ಲ ಅದು ನಮಗೆ. ಇವಾಗ ಅಣ್ಣ ಅಲ್ಲಿ ಇದಾಗೈತಣ್ಣ, ಅಲ್ಲಿಗೆ ಮುಂದಕ್ಕೆ ಅಂತಂದ ಶೋ ಅಲ್ಲಿಗೆ ಹೋಗಿ ನೋಡಿದ್ವಿ, ಅಲ್ಲಿ ಬಿದ್ದೈತಿ ಇದ್ರದ್ದು. ನನಗೆ ಇವತ್ತಿಗೆ ಮೀಟ್ರ್ ಆಫ್ ಆಗುತ್ತೆ ಇಲ್ಲ ನೀರು ಮ್ಯಾಗ ಅಲ್ಲಿ ಇದ್ದಲ್ಲ. ಯಾಕಂದ್ರೆ ನಂದು ನೀರಿನಾಗ ಆದ್ರೆ ಎಲ್ಲಿ ಸಿಗುತ್ತೆ? ನೀರಿನಾಗ ಸಿಗಲ್ಲ, ಮುಗಿತಕ್ಕತಿ. ಇದಕ್ಕೊಂದು ಇದು ತೋಡ್ರಿ, ನಾ ತೊಗೊಂಡಿನಲ್ಲ ಅಂತದ ನೋಡ್ರಿ. ಇಲ್ಲ ಅಂದ ಅದು ಪ್ಯಾಚ್ ಅದು ನೋಡಿದೆ, ಅದು ಸಿಗಲಿಲ್ಲ ನನಗೆ. ಆನ್ಲೈನಾಗ ಐತೆ ನೋಡ್ರಿ, ನಾ ಲಿಂಕ್ ಕಳಿಸ್ತಂತ. ವ್ಯೂ ನೋಡಿ ಫ್ಯಾಮ್,
ಸೊ ಫೈನಲಿ ಡ್ರೋನ್ ಹುಡ್ಕೊಂಡು ಇವಾಗ ನಮ್ಮ ದಾರಿ ಮನೆ ಕಡೆಗೆ. ಸೊ ಹೋಗ್ತಾ ಇದ್ದೀವಿ, ಹೋಗೋಣ ಬನ್ನಿ.